ಜೊತೆಗೆ ಗುರೂಜಿ ಈ ಪ್ರಕೃತಿ ಅಂತ ಬಂದ ತಕ್ಷಣ ನಾವು ಅದನ್ನ ತುಂಬಾ ಬಳಕೆ ಮಾಡ್ಕೋತಾ ಇದೀವ ಅಥವಾ ದುರ್ಬಳಕೆ ಮಾಡ್ಕೋತಾ ಇದೀವ? ಮನುಷ್ಯ ಪ್ರಕೃತಿಗೆ ಅಂಟ್ಕೊಂಡೇ ಬದುಕ್ತಾ ಇದ್ದಾನೆ ಒಂದು ರೀತಿಯಲ್ಲಿ. ಆಗೆಲ್ಲ ಮನುಷ್ಯ ಪ್ರಕೃತಿಯನ್ನ ಬಳಕೆ ಮಾಡ್ಕೋತಿದ್ದ ಅಂತ ಹೇಳಬಹುದು. ಬಟ್ ಇತ್ತೀಚಿನ ಕಾಲಗಳಲ್ಲಿ ನೋಡ್ತಾ ಹೋದ್ರೆ ಮನುಷ್ಯ ಪ್ರಕೃತಿಯನ್ನ ಬಳಕೆ ಮಾಡ್ಕೋತಾ ಇದ್ದಾನ ಅಥವಾ ದುರ್ಬಳಕೆ ಮಾಡ್ಕೋತಾ ಇದ್ದಾನ ಅನ್ನೋದು ಪ್ರಶ್ನೆ ಆಗ್ಬಿಟ್ಟಿದೆ ಎಲ್ಲರಲ್ಲಿ. ಏನ್ ಹೇಳ್ತೀರಿ? ನೋಡಿ, ಹೌದು, ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಪ್ರಕೃತಿ ಯಾರು ಏನು ಅಂತ ಅರ್ಥ ಮಾಡ್ಕೊಳ್ದೇ ಇರೋವನ್ಗೆ ಪ್ರಕೃತಿ ಬಗ್ಗೆ ಏನ್ ಹೇಳ್ತೀರಾ? ಪ್ರಕೃತಿಯಿಂದಾನೇ ಮನುಷ್ಯ ಬದುಕಬೇಕು ಹೊರತು ನಿಮ್ಮಿಂದ ಬದುಕಲಿಕ್ಕೆ ಸಾಧ್ಯನಾ? ನೀವು ಗಾಳಿ ಕೊಡ್ಲಿಕ್ಕೆ ಸಾಧ್ಯನಾ? ಒಳ್ಳೆ ಶುದ್ಧ ಗಾಳಿ ಕೊಡ್ಲಿಕ್ಕೆ ಸಾಧ್ಯನಾ? ಹಸಿರು ಕೊಡ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಏನಾದ್ರು ಇದೆಯಾ? ಏನ್ ಮಾಡ್ತಾ ಇದೀವಿ ಹಾಗಾದ್ರೆ ನಾವು? ಸುತ್ತಮುತ್ತ ಪ್ಲಾಸ್ಟಿಕ್ಗಳು, ಸುತ್ತಮುತ್ತ ಕೆಮಿಕಲ್ಗಳು, ಬರೀ ಏನು ರಾಸಾಯನಿಕಗಳು ತುಂಬಿರುವಂತ ಜಗತ್ತು, ಇದನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ನೀವು ಬೆಂಗಳೂರಿನಲ್ಲಿ ಎಲ್ಲಾದ್ರೂ ನೋಡಿ ಎಷ್ಟು ಹಸಿರು ಕಾಣಬಹುದು ಅಲ್ವಾ? ಎಷ್ಟು ಹಸಿರು ನೋಡ್ತಾ ಇದ್ದೀರಾ ಬೆಂಗಳೂರಲ್ಲಿ ನೀವು? ಹಾಗಾದ್ರೆ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ನೀವು ಗೂಗಲ್ ಮ್ಯಾಪ್ ಇದರಿಂದ ನೋಡಿದ್ರೆ ಬರೀ ಕಾಂಕ್ರೀಟ್ ಕಾಡು ಕಾಣಿಸ್ತಾ ಇದೆ. ಇದರಿಂದ ನಿಜವಾಗ್ಲೂ ಮನುಷ್ಯ ಬದುಕಲಿಕ್ಕೆ ಸಾಧ್ಯನಾ? ಎಲ್ಲಿಗೆ ವಿಜ್ಞಾನ ತಂತ್ರಜ್ಞಾನಗಳು ಬಂದು ನಿಂತಿದೆ? ನಮ್ಮ ಅಳಿವನ್ನ ವಿಜ್ಞಾನ ತಂತ್ರಜ್ಞಾನಗಳ ಹೆಸರಲ್ಲಿ ನಾವು ಎಷ್ಟು ಅಳಿವನ್ನ ಕಂಡುಕೊಂತಾ ಇದೀವಿ. ಅಳಿವಿನ ಅಂಚಿಗೆ ಬಂದ್ಬಿಟ್ಟಿದೀವಿ. ನನಗೆ ಗೊತ್ತಿಲ್ಲ, ಇನ್ನೊಂದು 1000 ವರ್ಷಗಳಾದ್ಮೇಲೆ ಈ ಮನುಷ್ಯ ಸಂಕುಲ ಇರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಇವತ್ತಿಗೇನೆ ಈಗ ಯಾರಾದ್ರೂ ಇನ್ನೊಂದು 20-30 ವರ್ಷ ಹೋದ್ಮೇಲೆ ನೀವು 30 ವರ್ಷ ಬದುಕಿದ್ದೀರಾ ಅಂದ್ರೆ ಒಂದು ಶತಾಯುಷು ಅಂತ ಅವನನ್ನು ಸನ್ಮಾನ ಮಾಡಿದ್ರು ಮಾಡಬಹುದು. ಪ್ರಕೃತಿನ ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ನಮ್ಗೆಲ್ಲ ಜವಾಬ್ದಾರಿಗಳಿದೆ. ನಾವು ಪ್ರಕೃತಿ ಏನು ಅಂತ ತಿಳ್ಕೊಳ್ಳೋಣ. ಪ್ರಕೃತಿಯ ಮಡಲಲ್ಲಿ ಬದುಕುವಂತ ನಾವು ಇದೆ. ಪ್ರಕೃತಿ ನಮ್ಗೆ ಏನೆಲ್ಲ ಕೊಟ್ಟಿದೆ, ನಾವೇನೆಲ್ಲ ಮಾಡಬೇಕು, ಈ ಜವಾಬ್ದಾರಿಗಳು ತಗೋಬೇಕು. ಎಷ್ಟನ್ನ ನಾವು ಈ ಪ್ರಕೃತಿನಲ್ಲಿ ಏನೇನಿದೆ ಇದನ್ನೆಲ್ಲ ಉಳಿಸಿ ಬೆಳೆಸುವಂತ ಕೆಲಸಗಳನ್ನ ನಾವು ಹೇಗೆ ಮಾಡಬೇಕು, ಒಂದಾದ್ರೂ ನಿರ್ಧಾರ ತಗೊಳ್ತಾ ಇದೀವ? ಎಲ್ಲೋ ಪ್ಲಾಸ್ಟಿಕ್ ಬಿದ್ದಿರುತ್ತೆ, ಅಲ್ಲೇ ಬಿದ್ದಿರ್ಲಿ ಬಿಡು ಅಂತೀವಿ. ಏನೋ ಯಾರೋ ಒಬ್ಬ ಹೇಳಿದಾರೆ, ಇವತ್ತು ನೋಡಿ ಎಷ್ಟು ನದಿಗಳು ಮಲಿನ ಆಗಿದೆ. ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ನದಿನಲ್ಲಿ ಬಟ್ಟೆಗಳು ಬಿಡೋದು, ಮಣಿಗಳನ್ನ ಬಿಡೋದು, ಮಾಲೆಗಳನ್ನ ಬಿಡೋದು. ನೀವೇನೋ ನಿಮ್ಮ ಹೊಲಸನ್ನು ತಗೊಂಡೋಗಿ ಪ್ರಕೃತಿಲಿ ಬಿಟ್ಟು ಬರ್ತೀರಾ. ಆ ಪ್ರಕೃತಿಲಿ ಜಾಗ ಹೊಲಸಾಗಿ ಅಲ್ಲಿರುವಂಥ ಜಲಚರಗಳಿಗೆ ಸ್ನಾನ ಮಾಡೋಕೆ ಹೋಗುವಂಥವ್ರಿಗೆ ನದಿಗಳಲ್ಲಿ ಎಷ್ಟು ಸಮಸ್ಯೆ ಆಗುತ್ತೆ. ದಡದಲ್ಲಿ ಬಿಟ್ಟು ಸ್ನಾನ ಮಾಡಿದ್ರೆ ಆಗೋದಿಲ್ವಾ? ಯಾಕೆ ಈ ಮೌಢ್ಯತೆಗಳು ಮಾಡ್ತೀರಾ ನೀವು? ಅಂದ್ರೆ ಯಾವತ್ತಾದ್ರೂ ಪ್ರಕೃತಿ ನಿಮ್ಮನ್ನು ಹಾಳು ಮಾಡಿದೆಯಾ? ನದಿ ನೀರು, ಹರಿಯುವಂಥ ನದಿ ಸ್ವಚ್ಛವಾಗಿ ತನ್ನ ಹರಿತಾ ಇರುತ್ತೆ. ನಿಮ್ಮನ್ನು ಯಾವತ್ತಾದ್ರೂ ಅದು ಮಲಿನ ಮಾಡಿದ್ಯಾ? ನೀವು ಹೋಗಿ ಅದನ್ನ ಮಲಿನ ಮಾಡಿ ಬರ್ತೀರಾ. ಎಷ್ಟು ಇವತ್ತು ನದಿ ಅಷ್ಟೇ ಅಲ್ಲ, ಮರಗಿಡಗಳನ್ನ ಮನೆಗೆ ಕಿಟಕಿಗಳಿಗೆ ಈ ಬಾಗ್ಲು ಬೇಕು. ಹೌದು ಸ್ವಾಮಿ, ಗಿಡಗಳನ್ನೆಲ್ಲ ಕಟ್ ಮಾಡ್ಕೊಂಬಂದ್ರಿ, ನೆಡೋರು ಯಾರು? ಒಂದು ಗಿಡ ಕಟ್ ಮಾಡಿದ್ರೆ ನೆಡಬೇಕು ಅನ್ನೋ ಪರಿಜ್ಞಾನ ಇಲ್ವಾ? ಈಗ ನಾನು ಕನಿಷ್ಠ 600 ಚಿಲ್ಲ ಗಿಡ ನೆಟ್ಟಿದ್ದೀನಿ. ನೀವು 600 ಗಿಡಗಳನ್ನ ನೆಡೋದು ಬೇಡ ಸ್ವಾಮಿ, ಒಂದ್ ಗಿಡ ನೆಡ್ರಯ್ಯ. ಯೋಗ ಯೋಗ್ಯತೆಗಳು ಬರುವಂಥದ್ದು ನೀವು ಮಾಡೋ ಕ್ರಿಯೆಗಳಿಂದ. ವಿಶ್ವ ಪರಿಸರ ದಿನ ಅಂತ ಹೇಳ್ಬಿಟ್ಟು ಮ್ಯಾರಥಾನ್ಗೂ ಒಂದು ಗ್ರೀನ್ ಚಡ್ಡಿನ ಹಾಕೊಂಡು, ಗ್ರೀನ್ ಟೀ ಶರ್ಟ್ನ ಹಾಕೊಂಡು ಓಡಾಡಿದ್ರೆ ಮ್ಯಾರಥಾನ್ ಹೊಡೋದು ಗಿಡ ಪರಿಸರ ಬೆಳೆಯೋದಿಲ್ಲ. ನೀವು ಪ್ರಜ್ಞಾವಂತರಾಗಬೇಕು. ಮೈ ಬಗ್ಸಿ ಒಂದು ಗಿಡ ನೆಡಿ. ಒಂದು ಗಿಡ ಕಟ್ ಮಾಡಿದ್ರಂದ್ರೆ ಒಂದು ಗಿಡವನ್ನ ನೆಡಿ, ಅದ್ರ ಆರೈಕೆ ಮಾಡಿ. ನಾವು ಸತ್ರು ನಾವು ಹಾಕಿರುವಂತ ಗಿಡಗಳು ಸಾಯೋದಿಲ್ಲ. ನಮ್ಮ ಉಸಿರು ಹೋದ್ರೂ ಆ ಗಿಡ 100 ಜನರಿಗೆ 1000 ಜನರಿಗೆ ಅದು ಉಸಿರನ್ನ ಕೊಡುತ್ತೆ. ನಮ್ಮ ಉಸಿರು ನಿಂತರೂ ಆದ್ರೂ ಇನ್ನೂ 1000 ಜನಕ್ಕೆ ಉಸಿರನ್ನ ಕೊಡುತ್ತೆ. ಮರ ಗಿಡಗಳನ್ನ ಬೆಳೆಸ್ಬೇಕು. ಎಷ್ಟು ಜನ ಬೆಳೆಸ್ತಾ ಇದ್ದೀರಾ ನೀವು? ಇದೆಲ್ಲ ಸಾಮಾಜಿಕ ಕಳಕಳಿ ಅಲ್ವಾ? ನಮ್ಗೆ ವಿಷ ತಿಂತಾ ಇದೀವಿ ಅಂತ ಗೊತ್ತು, ಆದ್ರೂ ಪ್ರಕೃತಿ ರಕ್ಷಣೆ ಮಾಡ್ತಾ ಇಲ್ಲ. ಎಷ್ಟಿದೆ ವಾಯು ಮಾಲಿನ್ಯ ದೆಹಲಿನಲ್ಲಿ, ಎಷ್ಟಿದೆ ವಾಯು ಮಾಲಿನ್ಯ. ಕೇವಲ ದೆಹಲಿ ಬಗ್ಗೆನೇ ನಾನು ಹೇಳ್ತಾ ಇಲ್ಲ, ಬೆಂಗಳೂರು ಆಗಿರ್ಬೋದು, ಇಡೀ ನಮ್ಮ ಭೂಮಿ ಆಗಿರ್ಬೋದು, ಎಷ್ಟು ವಾಯು ಮಾಲಿನ್ಯದಿಂದ ಕೂಡಿದೆ. ಬಳಸ್ತಾ ಇರೋರು ಯಾರು? ವಾಯು ಮಾಲಿನ್ಯ ಮಾಡ್ತಾ ಇರೋರು ಯಾರು? ಶಬ್ದ ಮಾಲಿನ್ಯವನ್ನ ಮಾಡ್ತಾ ಇರೋರು ಯಾರು? ಯಾವ್ದಾದ್ರು ಕಾರ್ಯಕ್ರಮಗಳಾದ್ರೆ ಪಟಾಕಿಗಳೆಲ್ಲ ಹೊಡಿತಿರಲ್ಲ ನಿಮ್ಮ ಯೋಗ್ಯತೆಗೆ. ನೀವು ಯಾರಾದ್ರೂ ನಿಮ್ಗೆ ಹೇಳಿದಾರೆ? ಯಾವ ದೇವರಾದ್ರೂ ಪಟಾಕಿ ಹೊಡೆದು ನನ್ನ ಶಾಂತ ಮಾಡು ಅಂತ ಎಲ್ಲಾದ್ರೂ ಹೇಳಿದೆ ನಿಮಗೆ? ನಿಮ್ಗೆ ಯಾರೇ ಅಧಿಕಾರ ಕೊಟ್ಟಿದ್ದು? ಪಟಾಕಿ ಹೊಡ್ಲಿಕ್ಕೆ ಯಾರೇ ಅಧಿಕಾರ ಕೊಟ್ಟಿದ್ದು ನಿಮಗೆ? ನೀವು ಮಾಡುವಂತ ಈ ದರಿದ್ರ ಕೆಲಸಗಳಿಂದ ಪ್ರಾಣಿ ಪಕ್ಷಿಗಳ ಸಂಕುಲಗಳು ಏನಾಗ್ಬೇಕು? ಭಯ ಬೀಳ್ಸಕ್ ಮಾಡ್ತಿರೋದನ್ನೆಲ್ಲ. ಹೋಗ್ಲಿ ಬಾಂಬ್ ಹಾಕೊಂಡ್ಬಿಡಿ ಮನೆಗೆ, ಒಂದು ಇನ್ನೂ ಜೋರಾಗಿ ಸೌಂಡ್ ಬರುತ್ತೆ. ಪ್ರಕೃತಿ ಹಾಳು ಮಾಡ್ಲಿಕ್ಕೆ ಯಾರು ಹೇಳಿದ್ರು ನಿಮ್ಗೆಲ್ಲ? ಒಂದು ಪಟಾಕಿಗಳನ್ನ ಹೊಡಿತಿರಲ್ಲ, ಅದ್ರ ಹೊಲಸು ಎಷ್ಟಿದೆ ಗೊತ್ತಾ? ಇದ್ರ ಬಗ್ಗೆ ಏನು ಅನ್ಸೋದಿಲ್ವ ನಿಮ್ಗೆಲ್ಲ? ಎಷ್ಟು ಜನ ನಿಮ್ಮ ಮಕ್ಕಳಿಗೆ ದೀಪಾವಳಿಗೆ ಪಟಾಕಿ ಒಂದು ದೀಪಾಚರಣೆ ತೋರ್ಸ್ರಪ್ಪ. ಪಟಾಕಿಗೆ ಯಾಕ್ರಿ ಹೊಡಿತೀರಾ? ಪಟಾಕಿಗೆ ಏನ್ ಲಾಭ ಇದೆ? ಶಬ್ದ ಮಾಲಿನ್ಯ ಮಾಡಕ್ ಹೊಡಿತೀರಾ? ವಾಯು ಮಾಲಿನ್ಯ ಮಾಡ್ಲಿಕ್ಕೆ ಹೊಡಿತೀರಾ? ಪ್ರಕೃತಿಯಲ್ಲಿ ಗಲೀಜನ್ನ ತುಂಬಲಿಕ್ಕೆ ಹೊಡಿತೀರಾ ನೀವೆಲ್ಲ? ಯಾವ ಕಾರಣಕ್ಕೆ ಹೊಡಿತೀರಾ? ಏನು 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 ನಿಮ್ ಪುರುಷಾರ್ಥ ಏನ್ ಹೇಳಿ ನೋಡೋಣ. ಅದರಲ್ಲಿ
ನಿಮ್ಗಷ್ಟು ಪರಿಜ್ಞಾನ ಇಲ್ವೇ? ಉಸಿರಾಡ ಗಾಳಿನ ವಿಷ ಮಾಡ್ತಾರವ್ರು ನೀವು. ಗ್ಲೋಬಲ್ ವಾರ್ಮಿಂಗ್ ಆಗಿದೆ, ಹಾಗಾಗಿದೆ, ಏನೇನೋ ಹೇಳೋರೆಲ್ಲ ನೀವೇನೆ. ನಿಮಗೆ ಜವಾಬ್ದಾರಿಗಳಿಲ್ವಾ? ಈ ಪಟಾಕಿ ಸಂಸ್ಕೃತಿ ಎಲ್ಲಿಂದ ಬಂತು ನಿಮಗೆಲ್ಲ? ಯಾರು ಹೇಳ್ಕೊಟ್ಟರು ಪಟಾಕಿಗಳನ್ನ ಹೊಡಿಬೇಕು ಅಂತ ಹೇಳ್ಬಿಟ್ಟು? ದೀಪಗಳ ಹಚ್ಚರ ಮಾರಾಯ. ನಮ್ಮ ಸಂಸ್ಕೃತಿ ಕಣ ಅದು. ಸನಾತನ ಧರ್ಮ ಯಾವತ್ತೂ ಯಾರಿಗೂ ಕೇಡನ್ನು ಬಯಸದ ಧರ್ಮ ಇರೋದು ಸನಾತನ ಧರ್ಮ. ಅದು ಸನಾತನ ಧರ್ಮ ಅಂದ್ರೆ ಒಂದು ಜಾತಿಯ ಸೊತ್ತಲ್ಲ, ಸರ್ವರಿಗೂ ಶ್ರೇಷ್ಠವಾಗಿರುವಂಥದ್ದು, ಸಮಾಜಕ್ಕೆ ಪೂರಕವಾಗಿರುವಂಥದ್ದು, ಪ್ರಕೃತಿಗೆ ಪೂರಕವಾಗಿರುವಂಥದ್ದು, ಪ್ರಾಣಿ ಪಕ್ಷಿಗಳಿಗೆ ಪೂರಕವಾಗಿರುವಂಥದ್ದು. ಅಲ್ಲಿ ಎಲ್ಲೂ ಹಿಂಸೆ ಅನ್ನೋದೇ ಇಲ್ಲ. ಇವತ್ತು ನೀವು ಒಂದು ಪಟಾಕಿ ಹೊಡೆದ್ರೆ ಅದ್ರ ಹೊರ ಸೂಸುವಂತ ವಿಷ ಅನಿಲ ಎಷ್ಟಿದೆ ಗೊತ್ತಾ? ಯಾರು ನಿಮ್ಗೆ ಇದೆಲ್ಲ ಸಂಸ್ಕೃತಿ ತಂದುಕೊಟ್ಟವರು? ಮಕ್ಳಿಗೆ ಏನ್ ಕಲಿಸ್ತಾ ಇದ್ದೀರಾ ಹಾಗಾದ್ರೆ ನೀವು ಪ್ರಕೃತಿನಲ್ಲಿ? ಇವತ್ತು ನಿಮ್ಮ ಮನೆ ಮುಂದೆ ಪಟಾಕಿನ ಹೊಡೆದು ರಾತ್ರಿ ಎಲ್ಲ ಪರಿಸರವನ್ನ ಹಾಳು ಮಾಡಿದ್ರಿ. ಶಬ್ದಗಳಿಂದ ಪ್ರಾಣಿ ಪಕ್ಷಿಗಳೆಲ್ಲ ಭಯಪಡಿಸಿದ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಕ್ಲೀನಿಂಗ್ ಅವ್ರು ಬರ್ತಾರೆ. ನಿಮ್ಮ ಮನೆ ಮುಂದೆ ಎಷ್ಟು ಕಸ ಬಿದ್ದಿರುತ್ತೆ. ಇದೆಲ್ಲ ಒಳ್ಳೇದು ಮಾಡ್ತಾ ಇದ್ದೀರಾ ನೀವೆಲ್ಲ? ನಿಮ್ಗೆ ಇಷ್ಟು ಜವಾಬ್ದಾರಿಗಳಿಲ್ಲ ಅಂದ್ರೆ ಹೆಂಗೆ ಸ್ವಾಮಿ? ತಾಯಿಗೆ ಬಾಂಬಿಡೋರು ನೀವೇ, ತಾಯಿ ಮಲಿನ ಮಾಡೋರು ನೀವೇ, ತಾಯಿ ನಮ್ಗೇನು ಕೊಟ್ಟಿಲ್ಲ ಅನ್ನೋರು ನೀವೇ. ಯಾಕೆ ಈ ಮೌಢ್ಯತೆ? ಪ್ರಕೃತಿ ಉಳಿಸಿ ಬೆಳೆಸುವಂತ ನಾವು ಇವತ್ತು ಪಟಾಕಿಗಳನ್ನ ಸಿಡಿಸಿ ಸತ್ತಾಗ್ಲೂ ಪಟಾಕಿಗಳನ್ನ ಹೊಡಿತಾರೆ, ಗೆದ್ದಾಗ್ಲೂ ಪಟಾಕಿ ಹೊಡಿತಾರೆ. ನೀವೇನೋ ಮಾಡ್ತೀರಾ, ಆದ್ರೆ ಪ್ರಾಣಿ ಪಕ್ಷಿಗಳು ಎಲ್ಲಿ ಹೋಗ್ಬೇಕು ಆ ಶಬ್ದಕ್ಕೆ? ಇವತ್ತು ನೋಡಿ, ವಿಶ್ವದಲ್ಲಿ ಅನೇಕ ಕಡೆ ಯುದ್ಧಗಳು ನಡೀತಾ ಇದೆ ನೋಡಿ. ಯುದ್ಧದಲ್ಲಿ ಯಾವನೋ ಒಬ್ಬ ಗೆಲ್ತಾನೆ, ಯಾವನೋ ಒಬ್ಬ ಸೋಲ್ತಾನೆ. ಆದ್ರೆ ಪ್ರಕೃತಿ ಆಗಿರುವಂತಹ ಎಫೆಕ್ಟ್ ಏನಿದೆ ಅದನ್ನ ಸರಿ ಮಾಡೋರು ಯಾರು? ನಮ್ಮ ಭೂಮಿಯ ರಕ್ಷಣೆಗೆ ಓಝೋನ್ ಲೇಯರ್ ಇದೆ, ಅಂದ್ರೆ ಓಝೋನ್ ಕವಚ ಪದರ ಇದೆ, ಅದನ್ನ ಹಾಳು ಮಾಡ್ತಾರೋರು ಯಾರು? ಅದನ್ನ ಹೆಂಗೆ ಟ್ಯಾಪೆ ಹಾಕ್ತಿರೋ ಹೇಳಿ ನೋಡೋಣ. ಇವತ್ತು ರಾಸಾಯನಿಕಗಳ ಬಿಡುಗಡೆಯಾಗಿ ಎಷ್ಟು ಅಣುಬಾಂಬ್ಗಳನ್ನ, ಎಷ್ಟು ಬಾಂಬ್ಗಳನ್ನ ನೀವೆಲ್ಲ ಹಾಕಿ ನೋಡ್ತಾನೆ ಇದ್ದೀರಿ ದಿನ ಬೆಳಗಾಗಿ ಮಾಧ್ಯಮಗಳಲ್ಲಿ. ಎಷ್ಟು ಪ್ರಕೃತಿ ಹಾಳಾಗಿದೆ. ಅದನ್ನೆಲ್ಲ ಸರಿ ಮಾಡೋರು ಯಾರು? ಯುದ್ಧದಲ್ಲಿ ಯಾರೋ ಒಬ್ಬ ಪ್ರತಿಷ್ಠೆಗೆ ಗೆದ್ದ ಸೋತ ಅದಾಗೋಯ್ತು. ಸತ್ತೋರು ಎಷ್ಟು ಜನ? ಪ್ರಾಣ ವಾಪಸ್ ತರ್ಲಿಕ್ಕಾಗತ್ತಾ? ಪ್ರಕೃತಿ ಹಾಳಾಯ್ತು, ವಾಪಸ್ ತರ್ತೀರಾ? ಪ್ರಜ್ಞಾವಂತರಾಗೋದು ಬೇಡವ ನಾವೆಲ್ಲ? ಏನು ಯುದ್ಧಗಳು ಮಾಡಿ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ರಿ. ಇಲ್ಲಿ ನಮ್ಮ ದೇಶದಲ್ಲಿ ಸಂಭ್ರಮಕ್ಕೆ ಪಟಾಕಿ ಹೊಡಿತಾರಂತೆ. ಸಂಭ್ರಮಕ್ಕೆ ಆ ಪಟಾಕಿಗೆ ಖರ್ಚು ಮಾಡುವಂತ ದುಡ್ಡು 4 ಜನಕ್ಕೆ ಅನ್ನ ಹಾಕ್ರಯ್ಯ, 4 ಜನಕ್ಕೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಆದ್ರೂ ಕಟ್ರಪ್ಪ, ಪುಸ್ತಕಗಳನ್ನ ತಂದ್ಕೊಡಿ ಮಕ್ಕಳಿಗೆ, ಪೆನ್ನು ಪೇಪರ್ಗಳಾದ್ರೂ ತಂದ್ಕೊಡಿ ಮಕ್ಕಳಿಗೆ, ಅನಾಥಾಶ್ರಮಕ್ಕೆ ಏನಾದ್ರೂ ಮಾಡಿ. ನಿಮ್ಗಷ್ಟು ಅಂತ ಯೋಗ್ಯತೆಗಳಂದ್ರೆ ಯಾಕೆ ಇದನ್ನೆಲ್ಲ ಮಾಡ್ತೀರಾ ನೀವು? ನಿಮ್ ಪ್ರಕೃತಿ ಹಾಳು ಮಾಡಕ್ಕೆ ಹುಟ್ಟಿದ್ದೀರಾ. ನಿಮ್ಮ ಮಕ್ಕಳುಗಳ ಆರೋಗ್ಯ ಇಲ್ಲ ಅಂದ್ರೆ ಕಾರಣ ಏನು? ನೀವು ಮಾಡ್ತಾ ಇರುವಂತ ಇಂಥ ಕೆಟ್ಟ ಕೆಲಸ ಇದು ನಿಮ್ಗೆ ಅರಿವು ಬರಬೇಕು. ಯಾರೋ ಒಬ್ಬ ಏನೋ ಹೇಳಿದ ನದಿಗಳು ಅಷ್ಟೆಲ್ಲ ಸೋಪು ಶಾಂಪು ಕೆಮಿಕಲ್ನಲ್ಲಿ ನದಿನ ಹಾಳು ಮಾಡ್ತೀರಾ. ಮನೇಲಿ ಇತ್ಕೊಂಡು ಪಟಾಕಿಗಳನ್ನ ಹೊಡಿತೀರಾ. ಭೂಮಿನಲ್ಲಿ ನೋಡಿ, ಒಂದು ಎಷ್ಟು ಗುಟ್ಕಾಗಳು ಹಾಕೋರು ಎಷ್ಟು ಜನ ಇದ್ದೀರಿ ನೀವೆಲ್ಲ? ಎಲ್ಲಿ ಕಟ್ ಮಾಡಿ ಅಲ್ಲಿ ಬಾಯಿಗೆಲ್ಲ ಹಾಕೊಂಡು ಬಿಸಾಡ್ತಿರಲ್ಲ, ಆ ಚೂರುಗಳು ಎಷ್ಟು ಟನ್ ಆಗಿದೆ ಗೊತ್ತಾ ಇದೆಲ್ಲ? ಅದನ್ನೆಲ್ಲ ತೆಗೆದು ಹಾಕೋರು ಯಾರು? ಇದೆಲ್ಲ ಜವಾಬ್ದಾರಿಗಳಿವೆ ನಮ್ಗೆಲ್ಲ. ಯಾಕೆ ಈ ಮೌಢ್ಯತೆಗೆ ನಾವು ಹೋಗ್ತಾ ಇದ್ದೀವಿ? ನಿಮ್ಗೆ ಅಷ್ಟು ಜವಾಬ್ದಾರಿಗಳಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಬೇರೆ ದೇಶ ಹಾಳು ಮಾಡ್ತಾ ಇದ್ರೆ, ದೇಶ ಅಂದ್ರೆ ಕೇವಲ ಒಂದು ದೇಶ ಅಲ್ಲ, ಇಡೀ ಭೂಮಿಯನ್ನ ಹಾಳು ಮಾಡ್ದಾಗೆ ಅದೆಲ್ಲ. ನಮ್ಗೆಲ್ಲ ಜವಾಬ್ದಾರಿಗಳಿದೆ. ಇನ್ಮುಂದೆ ಆದ್ರೂ ದೀಪಾವಳಿ ಹಬ್ಬಗಳಲ್ಲಿ ಬಂತು ಅಂತಂದ್ರೆ ದೀಪಗಳು ಹಚ್ಚನ ನೋಡಿ. ಪಟಾಕಿ ಹೊಡೆದು ಕಣ್ಣುಗಳನ್ನ ಕಳ್ಕೊಂಡವ್ರು ಇದ್ದಾರೆ ಹೊರತು ದೀಪ ಹಚ್ಚಿ ಕಣ್ಣುಗಳು ಕಳ್ಕೊಂಡವ್ರು ಯಾರಾದ್ರೂ ಎಲ್ಲಾದ್ರೂ ನೀವು ನೋಡಿದೀರಾ? ಆ ದೀಪದ ಬೆಳಕು, ಆ ದೀಪದ ಶಕ್ತಿ ಯಾರು ತಿಳಿಸ್ಕೊಡ್ತಾ ಇದ್ದೀರಾ ನೀವು ಹಿಂದೂಗಳು? ಬೇರೆಯವ್ರನ್ನ ಬಿಟ್ಬಿಡಿ. ನೋಡಿ, ಪಟಾಕಿ ಸಂಸ್ಕೃತಿ ಬಂದದ್ದೇ ಮೊಘಲರಿಂದ. ನಮ್ಮ ಹಿಂದೂಗಳನ್ನ ಹೆದರ್ಸ್ಲಿಕ್ಕೆ ಬಂದಂತ ಒಂದು ಸಂಪ್ರದಾಯ ಮೊಘಲರಿಂದ. ಈಗ ಮೊಘಲರ ಸಂಸ್ಕೃತಿಯನ್ನ ನಾವು ಬಿಂಬಿಸಿ ಅವರ ಇದನ್ನ ಇಟ್ಕೊಂಡಿದ್ವಿ ನಾವು. ಇದೆಲ್ಲ ನಮ್ಗೆ ಬೇಕಾ ಅಂತ? ಪಟಾಕಿಗಳು ಎಷ್ಟು ಕಣ್ಣು ನೋಡಿ, ದಿನ ಬೆಳಗಾಗಿ ದೀಪಾವಳಿ ಬಂತು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಅವನು ಅಲ್ಲಿ ಕಣ್ ಕಳ್ಕೊಂಡ. ಕಣ್ಣಿನ ಇಡೀ ದೇಹದಲ್ಲಿ ತುಂಬಾ ಸೂಕ್ಷ್ಮವಾದಂತ ಅಂಗ ಕಣ್ಣು. ಇಡೀ ಕಣ್ಣಿಲ್ಲ ಅಂದ್ರೆ ಇಡೀ ದೇಹವೇ ವ್ಯರ್ಥ ಅಂತಾರೆ. ಹಾಗಾಗಿ ನಾವು ದೀಪಾವಳಿ ಆಚರಿಸುವಂತ ನಾವು ನಿಜವಾಗ್ಲೂ ಒಳ್ಳೆ ಕೆಲಸವನ್ನ ಮಾಡ್ತಾ ಇದೀವ? ಸಾಲಾಗಿ ದೀಪಗಳನ್ನ ಇಟ್ಟು ತಂದೆ ತಾಯಿಯ ಕಾಲ್ಗಳಿಗೆ ನಮಸ್ಕಾರ ಮಾಡಿ ಒಳ್ಳೆ ಹೋಳಿಗೆಯನ್ನ ಊಟ ಮಾಡಿ ಬದುಕ್ತಾ ಇದ್ದಂತ ನಾವು ಈ ರೀತಿ ಎಲ್ಲಿಗೆ ಹೋಗಿದ್ದೀವಿ? ಮನೆ ಮುಂದೆ ಪಟಾಕಿಗಳನ್ನ ಹೊಡೆದು ಪ್ರಕೃತಿಯನ್ನ ಹಾಳು ಮಾಡಿ ಅಕ್ಕಪಕ್ಕದವ್ರಿಗೆಲ್ಲ ತೊಂದರೆ ಕೊಟ್ಟು ಎಷ್ಟೋ ಜನ ಪೇಷಂಟ್ಸ್ ಇರ್ತಾರೆ, ಅವ್ರ ಬಗ್ಗೆ ನಿಮ್ಗೆ ಅಂತ ಪರಿಜ್ಞಾನಗಳಿಲ್ವಾ? ನಿಮ್ಮ ಮನೇಲಿ ಯಾರಾದ್ರೂ ನಿಮ್ಮೆಲ್ಲ ಪೇಷಂಟ್ಸ್ ಎಲ್ಲ ಇದ್ರೆ ನೀವು ಹಂಗೆ ಮಾಡ್ತೀರಾ? ಬೇರೆಯವ್ರು ಹೊಡಿಬೇಕಾದ್ರೆ ನಿಮ್ಗೆ ಹಿಂಸೆ ಅಂತ ಅನ್ಸಲ್ಲ, ನೀವು ಹೊಡಿಬೇಕಾದ್ರೆ ಸ್ವಲ್ಪ ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ಪರಿಸರದಿಂದ ನಾವು ಬದುಕ್ತಿದೀವಿ, ನಮ್ಮಿಂದ ಪರಿಸರ ಬದುಕ್ತಾ ಇಲ್ಲ. ತುಂಬಾ ಕೆಟ್ಟದನ್ನ ಮಾಡ್ತಾ ಇದೀರಾ ನೀವು ಪ್ರಜ್ಞಾವಂತರಾಗಬೇಕು. ಗುರೂಜಿ ಏನೋ ಹೇಳ್ತಾರೆ ಅಂದ್ರೆ ಎಲ್ಲ ಒಳ್ಳೇದಕ್ಕೆ ಹೇಳ್ತಾರೆ, ನಿಮ್ಮ ಮಕ್ಳಿಗೆ ಒಳ್ಳೇದಕ್ಕೆ ಹೇಳ್ತಾ ಇದೀವಿ ನಾವು.
ನಮಗೂ ಜವಾಬ್ದಾರಿಗಳಿದೆ. ನಾನು ನೋಡಪ್ಪ, ನಾನು ಇದುವರೆಗೂ 600 ಗಿಡ ಬೆಳೆಸಿದ್ದೀನಿ. ನಾನು ಬನ್ನಿ, ನಾನು ಬೆಳೆಸಿರುವಂಥದ್ದೆಲ್ಲ ಜಾಗಗಳೆಲ್ಲ ತೋರಿಸ್ತೀನಿ. ದೊಡ್ಡ ಮರಗಳಾಗಿದೆ. ನೀವು ಒಂದಾದ್ರೂ ಆ ಕೆಲಸ ಮಾಡ್ತೀನಿ. ದೀಪಾವಳಿ ದಿನ ದೀಪಾವಳಿ ಹಬ್ಬದ ದಿನ ಒಂದು ದೀಪ ಹಚ್ಚಿ ಒಂದು ಗಿಡ ನೆಡ್ರಯ್ಯ. ಮಕ್ಳ ಕೈಲಿ ಬೆಳೆಸಿ, ಮಕ್ಳಿಗೆ ಪ್ರಜ್ಞಾವಂತಿಕೆ ಕೊಡಿ. ಗಿಡ ಮರಗಳನ್ನ ಪೇಪರಲ್ಲಿ ತೋರಿಸೋ ಬದಲು ನಿಜವಾದ ಪ್ರಕೃತಿ ಬದುಕೋ ತೋರಿಸಿ. ಎಲ್ಲೋ ಹೋಗಿ ಗಾರ್ಡನ್ ಅಲ್ಲಿ ಹೋಗಿ ಉಸಿರಾಡ್ತಾ ಇದ್ದೀರಾ ಅಂದ್ರೆ ಯಾರೋ ಪಾಪ 4 ಗಿಡ ಹಾಕಿರೋದಕ್ಕೆ ನೀವು ಉಸಿರಾಡ್ತಾ ಇದ್ದೀರಾ? ಇಲ್ಲಾಂದ್ರೆ ಉಸಿರಾಡ್ತಾ ಇದ್ದೀರಾ ನೀವು? ಯಾರೋ ಪುಣ್ಯಾತ್ಮರು ಹಾಕಿರೋ ಗಿಡಗಳಿಂದ ನೀವು ಉಸಿರಾಡ್ತಾ ಇದ್ದೀರಾ? ಇವತ್ತು ಬೆಂಗಳೂರು ಅಥವಾ ಇಡೀ ನಮ್ಮ ಕರ್ನಾಟಕ, ಇಡೀ ಭಾರತ ಮರಗಳ ನಾಡು ಆಗಿಲ್ಲ, ಕಾಂಕ್ರೀಟ್ ನಾಡು ಆಗ್ಬಿಟ್ಟಿದೆ. ಕಾಂಕ್ರೀಟ್ ಇಂದ ನಿಜವಾಗ್ಲೂ ಉಸಿರಾಡ್ಲಿಕ್ಕೆ ಸಾಧ್ಯನಾ? ಇರೋ ಮರ ಗಿಡಗಳನ್ನ ದುಡ್ಡಿನ ಆಸೆಗೆಲ್ಲ ಮರಗಳನ್ನೆಲ್ಲ ಕಟ್ ಮಾಡಿ ಬೇರೆಯವ್ರಿಗೆಲ್ಲ ಕೊಡಿಸ್ತಿರಲ್ಲ. ನೆಡಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ? ಅಷ್ಟು ಜವಾಬ್ದಾರಿ ಇದೆ ನಮ್ಗೆಲ್ಲ. ಒಂದು ಗಿಡ ಕಟ್ ಮಾಡಿದ್ರೆ, ಒಂದು ಗಿಡವನ್ನ ಕತ್ತರಿಸಿದ್ರೆ ಅದನ್ನ ನೆಡಬೇಕು. ಎಷ್ಟು ಜನ ನೆಡ್ತಾ ಇದ್ದೀರಾ? ಎಷ್ಟು ಜನಕ್ಕೆ ಈ ಪ್ರಜ್ಞಾವಂತಿಕೆ ಇದೆ? ನೀವು ಕುರುಡರು ಜಾಣ ಕೊಡರು ನನಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ಗೆಲ್ಲ ಪ್ರಜ್ಞಾವಂತಿಕೆ ಇದೆ ಕಣಯ್ಯ, ನಿಮ್ಗೆಲ್ಲವರು ಪ್ರಜ್ಞಾವಂತಿಕೆ ಇದೆ. ಮಾಡೋಣ, ಬೆಳೆಸೋಣ. ಪ್ಲಾಸ್ಟಿಕ್ ಎಲ್ಲೆಲ್ಲಿ ಬಿದ್ದಿದೆ ನೋಡೋಣ, ಆಯ್ದು ಹಾಕೋಣ. ಒಂದ್ ಕಡೆ ಒಂದು ಜಾಗಕ್ಕೆ ತಗೊಂಬಂದು ಸಂಗ್ರಹ ಮಾಡಿ, ಶೇಖರಣೆ ಮಾಡಿ ಒಂದ್ ಕಡೆ ಹಾಕೋಣ. ಎಷ್ಟು ಜನ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ನೀವು? ಇಷ್ಟು ಅದೆಲ್ಲ ಒಂದು ದೊಡ್ಡ ಕೆಲಸನ? ನಮ್ಗೆ ಕಳಕಳಿ ಇದೆ, ಸಾಮಾಜಿಕ ಜವಾಬ್ದಾರಿಗಳಿದೆ. ಇದನ್ನೆಲ್ಲ ನಾವು ಮಾಡೋಣ. ದೀಪ ಹಚ್ಚೋ ಸಂಸ್ಕೃತಿಯನ್ನು ಬಿಟ್ಟು ಪಟಾಕಿ ಹಚ್ಚುವಂತ ಸಂಸ್ಕೃತಿಗೆ ಹೋದ್ರೆ ಏನ್ ಪಟಾಕಿ ಎಷ್ಟು ಕೆಮಿಕಲ್ ರಿಲೀಸ್ ಆಗಿರುತ್ತೆ ಅದ್ರಲ್ಲೆಲ್ಲ. ಈ ಪ್ರಜ್ಞಾವಂತಿಕೆ ನಮ್ಗೆ ಬೇಡವಾ? ಯಾಕೆ ಇದನ್ನೆಲ್ಲ ಗೊತ್ತು, ನಮ್ಗೆ ತೊಂದರೆ ಆಗ್ತಾ ಇದೆ ಅಂತಾನೆ ಗೊತ್ತು. ಅದು ಯಾಕೆ ಕೆಟ್ಟದ್ ಮಾಡ್ತಾ ಇದೀವಿ ಅಲ್ವಾ? ಶಬ್ದಗಳಿಂದ ಅಕ್ಕಪಕ್ಕದ ಮನೆಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಪ್ರಾಣಿ ಪಕ್ಷಿ ಪಟಾಕಿಗಳು ಹೊಡಿತಾ ಇದ್ರೆ ಆ ವಿರೋಧ ಇಲ್ಲ. ಇನ್ನೂ ಎಂತ ವಿಕೃತಗಳೆಲ್ಲ ನಮ್ಮ ಜನಗಳು ನಾಯಿ ಬಾಲಕ್ಕೆಲ್ಲ ಇದೇನು ಪಟಾಕಿಗಳನ್ನ ಕಟ್ಟಿ ನೀವು ಖುಷಿ ಪಡ್ತೀರ ಕಣ್ರಯ್ಯ. ಪ್ರಾಣಿಗಾಗುವಂತ ಹಿಂಸೆ ಅದೇ ನಿಮ್ಮ ತಲೆಗೋ ಕೈಗೋ ಕಾಲ್ಗೋ ಬಾಂಬ್ಗಳನ್ನ ಕಟ್ಟಿ ಅಥವಾ ಪಟಾಕಿಗಳನ್ನ ಕಟ್ಟಿ ಬ್ಲಾಸ್ಟ್ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ನಿಮ್ಮಷ್ಟೇ ಅಧಿಕಾರ ಭೂಮಿಲೇ ಬದುಕೋ ಅಧಿಕಾರ ಅದಕ್ಕಿಲ್ವಾ? ಯಾಕೆ ಇಂಥವು ನಿಮ್ಗೆಲ್ಲ ಹುಚ್ಚಾಟಗಳು? ಈ ಹುಚ್ಚಾಟಗಳಿಂದ ಜನ ಆಚೆ ಬರಬೇಕು. ಈ ಪಟಾಕಿಗಳನ್ನ ಹೇಳ್ತೀವಿ, ಪಟಾಕಿಗಳ ಸಂಸ್ಕೃತಿಯೇ ತಪ್ಪು. ದೀಪ ಸಂಸ್ಕೃತಿ ಬರಬೇಕು. ಸನಾತನ ಧರ್ಮದ ಹೇಳುವಂಥದ್ದು ಇದೆ ನೋಡಿ. ಎಲ್ಲರೂ ನಾನು ಅದನ್ನ ಹೇಳು, ದೀಪವನ್ನ ಹಚ್ಚಿ ದೀಪಾಲಂಕಾರವನ್ನ ಮಾಡಿ ಎಲ್ಲಾದ್ರೂ ಕೈಕಾಲುಗಳು ಸುಟ್ಕೊಂಡು ಏನು ಕಣ್ ಕಳ್ಕೊಂಡಿರುವಂಥದ್ದು, ಕೈಕಾಲುಗಳು ಕಳ್ಕೊಂಡಿರುವಂಥದ್ದು, ಪ್ರಾಣವನ್ನೇ ಕಳ್ಕೊಂಡದ್ದು ಎಲ್ಲಾದ್ರೂ ಉದಾಹರಣೆಗಳಿದೆಯಾ? ಯಾಕೆ ಇದೆಲ್ಲ ಬಂದಿದೆ? ಈ ದರಿದ್ರ ಸಂಸ್ಕೃತಿ ಎಲ್ಲಿಂದ ಬಂತು ನಮ್ಗೆ ಗೊತ್ತಿಲ್ಲ. ಪ್ರಜ್ಞಾವಂತ ಆಗಬೇಕು. ಹೌದು, ನಾನು ಮಾಡ್ತಾರ ತಪ್ಪು ಅಂತ ಮಕ್ಳಿಗೆ ನಾವು ಹೇಳೋರಾಗ್ಬೇಕು. ನೀನ್ ಮಾಡ್ಬೇಡ ಕಣಯ್ಯ, ಮನೆಗೆ ಪಟಾಕಿ ತರಿಸೋ ಬದಲು ಸ್ವಲ್ಪ ಸ್ವೀಟ್ನ ಏನಾದ್ರು ಸ್ವಲ್ಪ ತರಿಸಿ 4 ಜನಕ್ಕೆ ಏನಾದ್ರು ಅನ್ನದಾನ ಮಾಡಿ, ಅನಾಥ ಮಕ್ಳಿಗೆ ಏನಾದ್ರು ಕೊಡಿ. ಅಥವಾ ನಿಮ್ಮ ಮಕ್ಳಿಗೇನೆ ಸ್ವಾಮಿ, ನಿಮ್ಮ ಮಕ್ಳು ಕಣ್ಕೊಳಕ್ ನೀವು ಪಟಾಕಿ ತಂದು ಕೊಡ್ತೀರ, ನಿಮ್ಮ ಮಕ್ಳೇ ಕಳ್ಕೊಳ್ತಾರೆ. ಕಣ್ಣನ್ನ ಕಳ್ಕೊಳಕ್ಕೆ, ಕೈಕಾಲುಗಳು ಕಳ್ಕೊಳಕ್ಕೆ ಅಥವಾ ಜೀವ ಕಳ್ಕೊಳಕ್ಕೆ ಪಟಾಕಿ ತರ್ತೀರ ಮನೆಗೆ ನೀವು? ಯೋಚಿಸಿ ಒಂದ್ಸಲ.